ಸೌಜನ್ಯ ಪರ ಹೋರಾಟಗಾರರ ಪೈಕಿ ಪ್ರಮುಖ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು. ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಅನ್ನೋ ಮಾಹಿತಿ. ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು. ರಾಯಚೂರಿನ ಮಾನ್ವಿಗೆ ತಿಮರೋಡಿ ಗಡಿಪಾರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಿಮರೋಡಿ ಇರುವ ಹಾಗಿಲ್ಲ. 1 ವರ್ಷದ ಮಟ್ಟಿಗೆ ತಿಮರೋಡಿ ಗಡಿಪಾರು ಅನ್ನೋ ಅಧಿಕೃತ ಮಾಹಿತಿ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಆದೇಶ. ಸೌಜನ್ಯ ಪರ ಹೋರಾಟಗಾರನಿಗೆ ಅತಿ ದೊಡ್ಡ ಆಘಾತ ಇದು. ಅತಿ ದೊಡ್ಡ ಆಘಾತ. ತಿಮರೋಡಿ ವಿರುದ್ಧ ಇವೆ 32 ಅಪರಾಧ ಪ್ರಕರಣಗಳು. ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ರಾಯಚೂರಿನ ಮಾನ್ವಿಗೆ 1 ವರ್ಷ ಸುದೀರ್ಘವಾದ ಗಡಿಪಾರಿದು. ಅತ್ಯಂತ ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ಸಂಬಂಧಪಟ್ಟವರನ್ನ ಗಡಿಪಾರು ಮಾಡುವಂತಹ ಪ್ರಕ್ರಿಯೆ ರಾಜ್ಯದಲ್ಲಿರುವಂತಹದ್ದು. ಅತಿ ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ಸೌಜನ್ಯ ಪರ ಹೋರಾಟದಲ್ಲಿ ಅತ್ಯಂತ ಆಕ್ಟಿವ್ ಆಗಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಹೆಣವೂತ ಪ್ರಕರಣದಲ್ಲಿಯೂ ಕೂಡ ನ್ಯಾಯ ಸಿಗಬೇಕು ಎಂದು ಹೋರಾಡಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಬಿಜೆಪಿಯ ರಾಷ್ಟ್ರೀಯ ನಾಯಕ ಸಂತೋಷ್ ಅವರ ವಿರುದ್ಧ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ನಿಂದನೆಯ ಹೆಸರಿನಲ್ಲಿ 3 ದಿವಸಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಮಹತ್ವದ ಆದೇಶ. ಸೌಜನ್ಯ ಪರ ಹೋರಾಟಗಾರನಿಗೆ ಆಘಾತದ ಮೇಲೊಂದು ಆಘಾತ. 1 ವರ್ಷಗಳ ಕಾಲ ಸುದೀರ್ಘ ಗಡಿಪಾರು. ಬಹಳಷ್ಟು ಅಪರೂಪದ ಪ್ರಕರಣಗಳಲ್ಲಿ ನಾವು ನೋಡ್ತೀವಿ. ಈ ಹಿಂದೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ರೌಡಿ ಶೀಟರ್ಗಳ ಹೆಸರು ಇತ್ತು, ಅನೇಕ ಧಾರ್ಮಿಕ ಮುಖಂಡರ ಹೆಸರು ಇತ್ತು. ಅವರನ್ನು ಗಡೀಪಾರು ಮಾಡಬೇಕು ಅಂತ 15ಕ್ಕೂ ಹೆಚ್ಚು ಮುಸ್ಲಿಂ ನಾಯಕರ ಹೆಸರುಗಳು ಇತ್ತು. ಇನ್ನುಳಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಹೆಸರಾಗಿದ್ದಂಥ ಒಂದಷ್ಟು ರೌಡಿ ಶೀಟರ್ಗಳ ಹೆಸರಿತ್ತು. ಆ ಪೈಕಿ ಮಹೇಶ್ ಶೆಟ್ಟಿ ತಿಮರೋಡಿ ಹೆಸರು ಕೂಡ ದಾಖಲಾಗಿತ್ತು. ಒಂದು ಕಡೆ ಸೌಜನ್ಯ ಪರ ಹೋರಾಟಗಾರರ ವಾದ ಹೊಂದಿತ್ತು. ರಾಜಕೀಯ ಒತ್ತಡದಿಂದ ಷಡ್ಯಂತ್ರದ ಭಾಗವಾಗಿ ನಮ್ಮನ್ನು ಹೆಂಗಾದ್ರೂ ಮಾಡಿ ಒಳಗೆ ಹಾಕಬೇಕು, ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳಾಗ್ತಾ ಇದೆ ಅನ್ನೋ ಆರೋಪ ಇತ್ತು. ನಮ್ಮನ್ನು ಹೆಂಗಾದ್ರೂ ಮಾಡಿ ನಮ್ಮ ಶಾಶ್ವತವಾಗಿ ನಮ್ಮನ್ನು ಬಾಯಿ ಮುಚ್ಚಿಸಬೇಕು ಅನ್ನೋ ಷಡ್ಯಂತ್ರದ ಭಾಗವಾಗಿಯೇ ನನ್ನನ್ನು ಗಡೀಪಾರು ಮಾಡುವಂಥ ಪ್ರಯತ್ನಗಳು ಅನ್ನೋ ತರಹ ಚರ್ಚೆಗಳು ವ್ಯಕ್ತವಾಗಿತ್ತು. ಸೊ ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ 1 ವರ್ಷಗಳ ಕಾಲ ತನ್ನ ಜನ್ಮಭೂಮಿಯನ್ನ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ, ತನ್ನ ಹುಟ್ಟೂರನ್ನ, ತನ್ನ ಜನ್ಮದೂರನ್ನ, ತಾನು ಆಡಿ ಬೆಳೆದು ತಾನು ಹೋರಾಟ ಮಾಡಿದ ನೆಲವನ್ನ ಬಿಟ್ಟು ಹೋಗಬೇಕು ರಾಯಚೂರಿನ ಮಾನ್ವಿಗೆ. ಆದೇಶ ಪ್ರಕಟವಾದ 2 ಗಂಟೆಗಳ ಒಳಗಾಗಿ ಅವರಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಸಂಬಂಧಪಟ್ಟಂಥ ಬಟ್ಟೆ ಬರಗಳನ್ನು ಪ್ಯಾಕ್ ಮಾಡಿಕೊಳ್ಳೋದಕ್ಕೂ, ಇನ್ನಿತರೆ ಕುಟುಂಬಸ್ಥರನ್ನ ಮೀಟ್ ಆಗೋದಕ್ಕೂ, ಯಾವುದೇ ತರಹದ ತನ್ನ ಊರಿಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ತರಹ ಒಬ್ಬ ನೋಡಿ ಆತನ ವಿರುದ್ಧ ಬೇರೆ ಬೇರೆ ಆರೋಪಗಳಿರಲಿ, ಏನೇ ಆಗಿರಲಿ, ಒಬ್ಬ ಮನುಷ್ಯ ತಾನು ಹುಟ್ಟಿದ ಊರನ್ನ, ತಾನು ಆಡಿ ಬೆಳೆದಂಥ ಊರನ್ನ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಬಂದಾಗ ಇದೆಯಲ್ಲ. ಬಿಡಿ ರಾಜ್ಯದ ರಾಯಚೂರೇನು ಬೇರೆ ದೇಶದಲ್ಲೇನೂ ಇಲ್ಲ, ನಮ್ಮ ರಾಜ್ಯದಲ್ಲೇ ಇದೆ. ಆದರೂ ತನ್ನ ಜನ್ಮದೂರನ್ನ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಒಬ್ಬ ವ್ಯಕ್ತಿಗೆ ಬರುತ್ತೆ ಎನ್ನುವುದಾದ್ರೆ ನಿಜಕ್ಕೂ ಕೂಡ ಆ ಮನುಷ್ಯನಿಗೆ ಅದು ದೊಡ್ಡ ಆಘಾತವಾಗಿ ಪರಿಣಮಿಸುತ್ತೆ. ಸೌಜನ್ಯ ಪರ ಹೋರಾಟದಲ್ಲಿ ಭಾಗಿಯಾಗಿದ್ದ, ಹೆಣವೂತ ಪ್ರಕರಣದಲ್ಲೂ ಕೂಡ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮಹೇಶ್ ಶೆಟ್ಟಿ ತಿಮರೋಡಿಯವರು ಇವತ್ತು ಗಡೀಪಾರಿಗೆ ಅರ್ಹರು ಎಂದು ಆದೇಶ. 1 ವರ್ಷಗಳ ಕಾಲ ಊರಿನ ಯಾವುದೇ ಆಕ್ಟಿವಿಟೀಸ್ನಲ್ಲಿ ಪಾಲ್ಗೊಳ್ಳುವ ಹಾಗಿಲ್ಲ. ಈಗ ನಾಡಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಆ ಪ್ರತಿಭಟನೆಗೆ ಸೌಜನ್ಯ ಪರ ಹೋರಾಟಗಾರರು ಮುಖ್ಯ ಅತಿಥಿಯಾಗಿ ಬರಬೇಕು ಅನ್ನೋ ಮನವಿಯ ಮೇರೆಗೆ ಇವರೆಲ್ಲ ಬರೋದಕ್ಕೆ ಸಿದ್ಧತೆಯಲ್ಲಿದ್ರು. ನೋಡಿ, ಅಷ್ಟೊತ್ತಿಗೆದಾಗಲೇ ಗಡೀಪಾರ್ನ ಆದೇಶ.
ಇನ್ನು ಇವರ ವಿರುದ್ಧ ದಾಖಲಾಗಿರ್ತಕ್ಕಂತಹ ಕೇಸ್ಗಳಿಗೇನಾದರೂ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ಳೋ ಸಾಧ್ಯತೆಗಳಿದ್ರೆ ನೇರವಾಗಿ ರಾಯಚೂರಿನ ಮಾನ್ವಿಯಿಂದಲೇ ಕರೆಸ್ಕೊತಾರೆ. ಇನ್ನು ಹುಟ್ಟೂರಿಗೂ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೂ ಫೋನ್ ಸಂಪರ್ಕಗಳಿರ್ಬೋದು, ಅದು ಅಪರಾಧ ಏನಲ್ಲ. ಗಡೀಪಾರು ಆದ ಮಾತ್ರಕ್ಕೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಓಡೋದು ಅಂತಲ್ಲ. ಊರಿನ ಯಾವುದೇ ಸಾಮಾಜಿಕ ರಾಜಕೀಯ ಆಕ್ಟಿವಿಟೀಸ್ಗಳಲ್ಲಿ ಪಾಲ್ಗೊಳ್ಳುವ ಹಾಗಿಲ್ಲ. ಅಂದರೆ ಅಪರಾಧ ಕೃತ್ಯಗಳಲ್ಲಿ ನೀವು ಪದೇ ಪದೇ ಭಾಗಿಯಾಗಿರೋದ್ರಿಂದಾಗಿ ನೀವು ಇಲ್ಲೇ ಇದ್ದರೆ ಬಹಳಷ್ಟು ಅಪಾಯಗಳು ಮತ್ತು ರಾಜ್ಯದ ಅಥವಾ ಈ ತಾಲೂಕಿನ ಶಾಂತಿ ಸುವ್ಯವಸ್ಥೆಗೆ ಭಂಗ ಆಗುತ್ತೆ. ಆ ಕಾರಣ ಸರ್ಕಾರ ನಿರ್ಧರಿಸಿದ ಹಾಗೆ ಇಲಾಖೆಯ ತೀರ್ಮಾನದಂತೆ ನೀವು ಈ ಜಿಲ್ಲೆಯನ್ನು ಬಿಟ್ಟು ಹೋಗಬೇಕು. ಇದು ಗಡೀಪಾರು, ಆತನನ್ನು ಗಡೀಪಾರು ಮಾಡುವಂಥ. ಅದರರ್ಥ ಸಂಬಂಧಗಳು ಹೋಗುತ್ತೆ ಅಲ್ಲ, ಸಂಪರ್ಕದಲ್ಲಿರ್ತಾರೆ ಕುಟುಂಬದ ಜೊತೆ. ಸೊ ರಾಯಚೂರಿನ ಮಾನ್ವಿಗೆ ಗಡೀಪಾರು ಆದೇಶ ಹೊರಡಿಸಲಾಗಿದೆ. ನಿರಂತರ ಸತತ 1 ವರ್ಷಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವ ಹಾಗಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಆದೇಶ. ರಾಯಚೂರಿನ ಮಾನ್ವಿಗೆ ಈಗ ತಿಮರೋಡಿ ಗಡೀಪಾರಾಗಿರುವಂತಹದ್ದು. ಇಡೀ ಸೌಜನ್ಯಾಪರ ಹೋರಾಟಗಾರರಿಗೆ ಆಧಾರ ಸ್ತಂಭವಾಗಿದ್ದ ಒಂದು ಆಲದ ಮರ. ಇದು ನಮ್ಮ ವ್ಯಾಖ್ಯಾನ ಅಲ್ಲ. ಸೌಜನ್ಯಾಪರ ಹೋರಾಟಗಾರರು ಈಗಲೂ ಹೇಳುವಂತಹದ್ದು, ನಮ್ಮ ತಂದೆಯಂತೆ ಅಣ್ಣನಂತೆ ಪ್ರತಿಯೊಂದಕ್ಕೂ ಸ್ಫೂರ್ತಿ ತುಂಬುತ್ತಾ ಇದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.